ಆಯ್ತು ಸರಿ, ನಾನು ಒಪ್ಕೋತೀನಿ. ಆದ್ರೆ ನಂದು ಒಂದ್ ಕಂಡೀಷನ್ ಇದೆ. ನೀನು ನಿನ್ ಲಿಮಿಟ್ಸ್ ಅಲ್ಲಿ ಇರ್ಬೇಕು. ನೀನು ಒಬ್ಬ ಹುಡುಗಿ ಜೊತೆ ಒಂದ್ ಮನೇಲಿ ಇರ್ತಿದ್ಯಾ ಅನ್ನೋದನ್ನ ನೆನ್ಪಿಟ್ಕೋ. ಆ ಲಿಮಿಟ್ ಯಾವತ್ತೂ ಕ್ರಾಸ್ ಮಾಡಬಾರ್ದು. ಅಯ್ಯೋ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತ್ಯಾ? ಬಾ, ಇವತ್ತು ನಮ್ಮ ಫ್ರೆಂಡ್ಶಿಪ್ ಹೊಸದಾಗಿ ಶುರು ಆಗಿರೋದಕ್ಕೆ ನಿನಗೆ ಹೊರಗಡೆ ಡಿನ್ನರ್ ಕೊಡಿಸ್ತೀನಿ. ನಿನಗೆ ಎಂತ ಫ್ರೆಂಡ್ ಸಿಕ್ಕಿದಾನೆ ಅಂತ ಜೀವನ ಪೂರ್ತಿ ನೆನಪಿರುತ್ತೆ. ಸರಿ, ಆದ್ರೆ ಪ್ಲೇಸ್ ಮಾತ್ರ ನಾನ್ ಡಿಸೈಡ್ ಮಾಡ್ತೀನಿ. ಹೀಗೆ ಸ್ವಲ್ಪ ಸಮಯದಲ್ಲೇ ಇಬ್ರು ಫ್ರೆಂಡ್ಸ್ ಆದ್ರು. ಕಬೀರ್ ಮತ್ತೆ ಪ್ರಿಯಾಂಕಾ ರೆಸ್ಟೋರೆಂಟ್ ನಲ್ಲಿ ಕೂತಿದ್ರು. ಕಬೀರ್ ಫುಡ್ ಆರ್ಡರ್ ಮಾಡಿದ್ದ. ಅದೇ ರೆಸ್ಟೋರೆಂಟ್ ಇನ್ನೊಂದು ಟೇಬಲ್ ನಲ್ಲಿ ಕೂತಿದ್ದ ಪ್ರಿಯಾಂಕಾಳ ಕೊಲೀಗ್ಸ್ ಇಬ್ರನ್ನೇ ನೋಡ್ತಾ ಇದ್ರು. ನಾನು ಬೇಕು ಅಂತಾನೆ ಇವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನನ್ನ ವರ್ತ್ ಏನು ಅಂತ ಇವನಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಪ್ರಿಯಾಂಕಾಳ ಟೀಮೇಟ್ ನಿಖಿಲ್ ಅಲ್ಲಿಗೆ ಬಂದು ಕೇಳಿದ, ಇದು ನಿನ್ನ ಬಾಯ್ ಫ್ರೆಂಡಾ ಇಲ್ಲ ಬ್ರದರಾ? ಇವನು ನನ್ನ ರೂಮ್ ಮೇಟ್. ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಒಬ್ಬ ಗಂಡಸಿನ ಜೊತೆ ಒಬ್ಳೆ ಮನೇಲಿ ಇರ್ತಿದ್ಯಾ? ನಿನಗೆ ಬೇರೆ ಯಾವ ಮನೇನೂ ಸಿಗ್ಲಿಲ್ವಾ? ನಾನಿರೋ ಏರಿಯಾದಲ್ಲಿ ರೆಂಟ್ 50,000 ಇದೆ. ನಾನ್ ಯಾರ್ ಜೊತೆ ಇರ್ಬೇಕನ್ನೋದು ನಿನಗ್ ಸಂಬಂಧ ಪಟ್ಟಿಲ್ಲ. ನನ್ಗೆ ಕಡಿಮೆ ರೆಂಟ್ ನಲ್ಲಿ ಒಳ್ಳೆ ಮನೆ ನೀನ್ ಹುಡುಕೊಡ್ತೀಯಾ? ಪ್ರಿಯಾಂಕಾ, ನನಗೆ ಕ್ರೈಮ್ ಕೇಸಸ್ ನಿಂದ ಸ್ವಲ್ಪ ಟೈಮ್ ಸಿಕ್ಕ ತಕ್ಷಣ ನಿನಗೆ ಬೆಸ್ಟ್ ಪ್ಲೇಸ್ ಹುಡುಕ್ ಕೊಡ್ತೀನಿ. ನಿನ್ನ ಸಹಾಯ ಯಾರಿಗೂ ಬೇಕಾಗಿಲ್ಲ. ನೀನ್ ಜಸ್ಟ್ ನನ್ನ ಟೀಮ್ ಮೇಟ್. ಬಾಯ್ ಫ್ರೆಂಡ್ ಆಗೋಕ್ ಟ್ರೈ ಮಾಡ್ಬೇಡ. ನಾನ್ ಯಾವತ್ತೂ ನಿನ್ ಗರ್ಲ್ ಫ್ರೆಂಡ್ ಆಗಲ್ಲ. ಹೌದು, ಆದ್ರೂ ಬಾಯ್ ಫ್ರೆಂಡ್ ಮಾಡೋ ಕೆಲ್ಸಗಳನ್ನ ನಾನ್ ಮಾಡ್ತೀನಿ. ಯಾಕೆ ಸುಮ್ನೆ ಪ್ರಿಯಾಂಕಾ ಹಿಂದೆ ಬಿದ್ದಿದ್ಯಾ? ಮಾತು ನೋಡ್ಕೊಂಡ್ ಮಾತಾಡು. ನಾನು ನಿನ್ನ ಸೀನಿಯರ್. ಜಾಸ್ತಿ ಮಾತಾಡಿದ್ರೆ ನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ. ಅಂದ್ರೆ ನಾನು ಹಾಗೆ ಹೇಳಿಲ್ಲ. ನಿನ್ನ ಜೊತೆ ನಾನು ಜೋಕ್ ಮಾಡ್ತಾ ಇದ್ದೆ ಅಷ್ಟೇ. ನಿಖಿಲ್ ಪ್ಲೀಸ್, ಈಗ ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ. ನಾವು ಡಿನ್ನರ್ ಮಾಡ್ತಾ ಇದೀವಿ. ನಿಖಿಲ್ ತನ್ನ ಅವಮಾನವನ್ನು ಮನ್ಸಲ್ಲೇ ಇಟ್ಕೊಂಡು ಕೋಪದಿಂದ ಅಲ್ಲಿಂದ ಹೊರಟ. ಹೋಗ್ತಾ ಹೋಗ್ತಾ ಅವನು ಮನ್ಸಲ್ಲೇ ಅಂದ್ಕೊಂಡ, ಈ ಕಾನ್ಸ್ಟೇಬಲ್ ನಾನು ಸುಮ್ನೆ ಬಿಡಲ್ಲ. ಬಾ ಕಬೀರ್, ವಾಕಿಗೆ ಹೋಗೋಣ. ಡಿನ್ನರ್ ಆದ್ಮೇಲೆ ವಾಕ್ ಮಾಡೋದು ನನಗೆ ಹ್ಯಾಬಿಟ್. ಬಹುಶಃ ಪ್ರಿಯಾಂಕಾ ಕಬೀರ್ ಜೊತೆಗಿನ ಫ್ರೆಂಡ್ಶಿಪ್ ನ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ಇಬ್ರು ರಾತ್ರಿ ವಾಕಿಗೆ ಹೋದ್ರು. ಆದ್ರೆ ಅಷ್ಟರಲ್ಲೇ ಒಬ್ಬ ಹುಡುಗ ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ದ. ಏಯ್, ಈ ಗೋತಿಯ ಕೈಯಲ್ಲಿ ದ್ರಾಕ್ಷಿ ಇದೆಯಲ್ಲ. ಏಯ್ ಮೇಡಮ್, ಇವನಿಗಿಂತ ಹ್ಯಾಂಡ್ಸಮ್ ಆಗಿ ನಾನಿದ್ದೀನಿ. ನನ್ನ ಜೊತೆ ವಾಕಕ್ ಬರ್ತೀಯಾ? ಕಬೀರ್ ಏನಾದ್ರೂ ಹೇಳೋ ಮುಂಚೆ ಪ್ರಿಯಾಂಕಾ ಹೇಳಿದ್ಲು, ಕಬೀರ್ ಇವನ್ ಜೊತೆ ಮಾತಾಡ್ಬೇಡ. ಇವನು ವರುಣ್ ವಿಕ್ರಾಂತ್ ಭಾಯ್ನ ತಮ್ಮ. ಇವರು ತುಂಬಾ ಡೇಂಜರಸ್ ಜನ. ಇವರಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟೇ ಒಳ್ಳೇದು. ಏನಾಯ್ತು ಮೇಡಮ್, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಹತ್ರದಲ್ಲೇ ಒಂದು ಹೋಟೆಲ್ ಇದೆ. ನಿನಗೆ ನಿನ್ನ ಪ್ಲೇಸ್ ನ ತೋರಿಸ್ಲೇಬೇಕು. ಕಬೀರ್ಗೆ ಕೋಪ ಬಂತು. ವರುಣ್ ನನ್ನ ಹಿಡಿದು ಚೆನ್ನಾಗಿ ಹೊಡೆಯಕ್ ಶುರು ಮಾಡ್ದ. ಇನ್ನು ಮುಂದೆ ರಾತ್ರಿ ಒಬ್ಬ ಹುಡುಗಿ ಕಂಡಾಗ ಅವಳಿಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಯಾಕಂದ್ರೆ ನಿನ್ನ ತಾಯಿ ಕೂಡ ಒಬ್ಳು ಹೆಣ್ಣೆ. ನನ್ನ ಅಮ್ಮನನ್ನ ಇದಕ್ಕೆ ಯಾಕೆ ಹೇಳ್ತಂದೆ? ಈಗ ನೋಡು, ಈಗ ನಿನಗೆ ನಿನ್ನ ಪ್ಲೇಸ್ ಏನು ಅಂತ ತೋರಿಸ್ತೀನಿ. ನಮ್ ಫ್ಯಾಮಿಲಿ ನಿಂಗೆ ಏನ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಏನ್ ಮಾಡ್ಬಿಟ್ಟೆ ನೀನು? ನಿನ್ನಿಂದಾಗಿ ನಮ್ಮೆಲ್ರಿಗೂ ತೊಂದ್ರೆ ಆಗತ್ತೆ. ಪ್ರಿಯಾಂಕಾ, ಇಂಥ ಸಣ್ಣ ಪುಟ್ಟ ಗೂಂಡಗಳಿಗೆ ನಾವು ಹೆದರಬಾರ್ದು. ಇವರಿಗೆ ಕಠಿಣ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು. ಹುಚ್ಚನಾ ನೀನು? ಇವನು ಸಣ್ಣ ಪುಟ್ಟ ಗುಂಡ ಅಲ್ಲ. ಇವನು ವಿಕ್ರಾಂತ್ನ ತಮ್ಮ. ವಿಕ್ರಾಂತ್ ಹೆಸರು ಕೇಳಿದ್ರೆ ಇಡೀ ಡೆಲ್ಲಿನೇ ನಡಗತ್ತೆ. ಕಬೀರ್ಗೆ ವಿಕ್ರಾಂತ್ ಬಾಯ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಅಷ್ಟರಲ್ಲೇ ಒಂದು ದೊಡ್ಡ ಕಾರ್ ಅಲ್ಲಿಗೆ ಬಂದು ನಿಂತಿತು. ನನ್ನ ಅಣ್ಣ ಬಂದಿದ್ದಾನೆ, ಇನ್ನು ನಿನ್ನನ್ನ ಎಲ್ಲೂ ಬಿಡಲ್ಲ. ಅಷ್ಟರಲ್ಲೇ ದೊಡ್ಡ ಕಾರಿನಿಂದ ವಿಕ್ರಾಂತ್ ಬಾಯ್ ಕೆಳಗಿಳಿದ. ನನ್ನ ತಮ್ಮನ ಮೇಲೆ ಕೈ ಹಾಕ್ತವನ್ ಯಾರು? ಅವನ ಕೈ ಕತ್ತರಿಸಿ ನಾಯಿಗಳಿಗೆ ಹಾಕ್ತೀನಿ. ಅವನು ಯಾರು? ನಾನು. ನೀನಾ? ಇವತ್ತು ನಿನ್ನ ಜೀವಂತವಾಗಿ ಬಿಡಲ್ಲ. ವಿಕ್ರಾಂತ್ ಕಬೀರ್ಗೆ ಹೊಡೆಯೋಕೆ ಮುಂದೆ ಬಂದ ತಕ್ಷಣ ಕಬೀರ್ ಒಂದೇ ಒಂದು ಪಂಚ್ ನಲ್ಲಿ ವಿಕ್ರಾಂತ್ನ 200 ಮೀಟರ್ ದೂರಕ್ಕೆ ಎಸೆದ್ಬಿಟ್ಟ. ಈಗ ನಿನಗೆ ಜೈಲ್ ಊಟ ತಿನ್ನಿಸ್ಲೇಬೇಕು. ಆಗ್ಲಾದ್ರೂ ನಿನಗೆ ಹುಡುಗಿಯರಿಗೆ ಹೇಗ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಕಬೀರ್ ವಿಕ್ರಾಂತ್ ಮತ್ತೆ ಅವನ ತಮ್ಮನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇಬ್ಬರನ್ನ ಲಾಕ್ ಮಾಡ್ದ. ಹುಡುಗಿಯರಿಗೆ ಕಿರುಕುಳ ಕೊಟ್ಟಿದ್ದು ಮತ್ತೆ ಪೊಲೀಸ್ ಮೇಲೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಈಗ ನಿಮ್ಮಿಬ್ಬರನ್ನ ತುಂಬಾ ದಿನ ಜೈಲಲ್ಲಿ ಇಡ್ತೀನಿ. ನಿಮ್ಗೆ ಕಠಿಣ ಶಿಕ್ಷೆ ಆಗೋ ಹಾಗೆ ನಾನು ನೋಡ್ಕೋತೀನಿ. ಈ ವಿಷಯ ಒಂದ್ಸಲ ನನ್ನ ಅಪ್ಪನ ಗೊತ್ತಾಗ್ಲಿ. ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಅವ್ರ ಜೊತೆ ಮಾತಾಡೋದಕ್ಕೆ ತಲೆ ಬಾಗ್ತಾರೆ. ನಿಮ್ಮಲ್ಲಿ ಒಬ್ಬರನ್ನು ಅವ್ನ್ ಬಿಡಲ್ಲ. ಕಬೀರ್ ತುಂಬಾ ಡೇಂಜರಸ್ ಜನರ ಜೊತೆ ತಗ್ಲಾಕೊಂಡಿದ್ದಾನೆ ಅಂತ ಗೊತ್ತಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋರೆಲ್ಲರೂ ಹೆದರಿದ್ರು. ಸ್ಟೇಷನ್ ಹೆಡ್ ಮಂಜಿತ್ ಹೇಳ್ದ, ಕಬೀರ್ ನೋಡು, ಇನ್ನೂ ಟೈಮ್ ಇದೆ. ಚೆನ್ನಾಗಿ ಯೋಚಿಸಿ ಡಿಸಿಷನ್ ತಗೋ. ನಿನ್ನ ಹತ್ರ ಸ್ಟ್ರಾಂಗ್ ಪ್ರೂಫ್ ಇಲ್ಲ ಅಂದ್ರೆ ವಿಕ್ರಾಂತ್ನ ಅಪ್ಪ ನಮ್ಮಲ್ಲಿ ಒಬ್ರನ್ನೋ ಬಿಡಲ್ಲ. ಮಂಜಿತ್ ಸರ್, ಈ ಗೂಂಡಾಗಳಿಗೆ ಎಲ್ರು ಯಾಕೆ ಇಷ್ಟ ಹೆದರ್ತಾ ಇದ್ದೀರಾ? ಇವರು ಸಣ್ಣ ಪುಟ್ಟ ಗೂಂಡಾಗಳು. ವಿಕ್ರಾಂತ್ನ ಅಪ್ಪ ಒಬ್ಬ ಗೂಂಡಾನೇ ಅಲ್ವಾ? ನಾವು ಪೊಲೀಸ್ ಆಫೀಸರ್ಸ್, ನಾವು ಇವ್ರಿಗೆ ಹೆದರ್ಬಾರ್ದು. ಸರ್, ಕಬೀರ್ ಹೇಳೋದು ಸರಿ ಇದೆ. ನಾವೇ ಹೆದರ್ಕೊಂಡ್ರೆ ಜನರಿಗೆ ನಮ್ಮೇಲ್ ನಂಬಿಕೆ ಹೇಗ್ ಬರುತ್ತೆ? ಕಬೀರ್ ತೋರಿಸಿದ ಧೈರ್ಯ ಪ್ರಿಯಾಂಕಾಗೆ ತುಂಬಾ ಇಷ್ಟವಾಗಿತ್ತು. ಅದಕ್ಕಾಗಿ ಅವಳು ಕಬೀರ್ನ ಪರವಾಗಿ ನಿಂತಿದ್ಲು. ಅಷ್ಟರಲ್ಲೇ ನಿಖಿಲ್ ಹೇಳ್ದ, ನಿಮಗೆ ಗೊತ್ತಾ ವಿಕ್ರಾಂತ್ನ ಅಪ್ಪ ಯಾರು ಅಂತ? ನಮ್ಮ ರಾಜ್ಯದ ಸಿಎಂ ಆಗೋಕೆ ಬೇಕಾದ ಫಂಡಿಂಗ್ ಕೊಟ್ಟಿದ್ದು ಅವನು. ಈ ವಿಷಯ ಇನ್ನು ಮುಂದೆ ಹೋದ್ರೆ ನಮ್ಮಲ್ಲಿ ಒಬ್ರಲ್ಲೂ ಇಲ್ಲಿ ಸೇಫ್ ಆಗಿರಲ್ಲ. ಹಾಗೆ ನಮ್ಮ ಜಾಬ್ ಕೂಡ ಉಳಿಯೋದು ಡೌಟೇ. ಬೇಕಾದ್ರೆ ಎಲ್ಲರನ್ನ ಜಾಬ್ ನಿಂದ ತೆಗ್ಸಾಕ್ಬಿಡ್ತಾನೆ. ಸರ್, ನಾವು ಹೀಗೆ ಎಲ್ರು ಹೆದರ್ತಾ ಕೂತಿದ್ರೆ ಸಾಮಾನ್ಯ ಜನರಿಗೆ ಏನಾಗುತ್ತೆ? ಅಣ್ಣ, ಇವರು ನನ್ ಜೊತೆ ಈ ತರ ಆಡ್ತಾ ಇದ್ದಾರೆ. ಅಪ್ಪನಿಗೆ ಕಾಲ್ ಮಾಡು ಅಂತ ಹೇಳಿ. ಅಪ್ಪ ಇಲ್ಲಿ ಒಂದ್ಸಲ ಬಂದ್ಬಿಟ್ರೆ ಇವ್ರ ಪ್ಯಾಂಟ್ ಒದ್ದೆ ಆಗುತ್ತೆ. ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯ ಈಗಾಗ್ಲೇ ಅಪ್ಪನಿಗೆ ಗೊತ್ತಾಗಿದೆ. ಅವರು ಯಾವ ಕ್ಷಣದಲ್ಲೂ ಇಲ್ಲಿಗೆ ಬರ್ಬಹುದು.
ಏನು ಅವ್ರು ಇಲ್ಲಿಗೆ ಬರ್ತಾ ಇದಾರಾ? ಹಾಗಾದ್ರೆ ಈ ಕಬೀರ್ನಿಂದ ನಮ್ಮೆಲ್ಲರ ಕತೆ ಮುಗೀತು. ವಿಕ್ರಾಂತ್ನ ಅಪ್ಪ ಬರ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ನಿಖಿಲ್ ನಡ್ಗೋಕ್ ಶುರು ಮಾಡ್ದ. ಮತ್ತೆ ಮಂಜೀತ್ ಸಿಂಗ್ ಹತ್ರ ಹೇಳ್ದ, ಸರ್, ಪ್ರಿಯಾಂಕಾಗೆ ಈ ವಿಷಯ ಅರ್ಥನೇ ಆಗ್ತಿಲ್ಲ. ಈ ಕಬೀರ್ ಬೇರೆ ಹೊಸದಾಗಿ ಬಂದಿರೋ ಕಾನ್ಸ್ಟೇಬಲ್. ವಿಕ್ರಾಂತ್ನ ಅಪ್ಪ ಎಷ್ಟು ಡೇಂಜರಸ್ ಅಂತ ಇವನ್ಗೇನ್ ಗೊತ್ತು? ಆದ್ರೆ ನೀವು ಸೆನ್ಸಿಬಲ್ ಮನುಷ್ಯ, ನಿಮ್ಗೆ ಹಿಂದಿನ ಸಲ ನಡೆದ ಇನ್ಸಿಡೆಂಟ್ ಮರ್ತೋಯ್ತಾ? ಚೆನ್ನಾಗಿ ನೆನಪಿದೆ. ವಿಕ್ರಾಂತ್ ಮತ್ತು ಅವನ ತಮ್ಮನ ವಿರುದ್ಧ ಬೆರಡು ತೋರಿಸಿದ ಒಬ್ಬ ಪೊಲೀಸ್ ಆಫೀಸರ್ ಇದ್ದ. ಮೊದಲು ಅವನನ್ನ ತಕ್ಷಣ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಅವನನ್ನ ಮಾರ್ಕೆಟ್ ನಲ್ಲಿ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿಸಿದ್ರು. ಈ ಸಲ ಅವನನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಲ್ಲ. ಈ ಸಲ ಈ ಕಬೀರ್ನನ್ನ ತುಂಡು ತುಂಡು ಮಾಡಿ ಅವನ ಬಾಡಿ ಪಾರ್ಟ್ಸ್ ನ ಇಡೀ ಡೆಲ್ಲಿಯ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಕಳಿಸ್ತಾರೆ. ಅಷ್ಟರಲ್ಲೇ ವಿಕ್ರಾಂತ್ನ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಬಂದ. ಯಾವ ಚರಂಡಿಯಿಂದ ಬಂದಿರೋ ಹಂದಿ ನನ್ನ ಮಕ್ಕಳು ನನ್ನ ಮಕ್ಕಳನ್ನ ಲಾಕಪ್ ನಲ್ಲಿ ಹಾಕಿದ್ದು? ಸರ್, ನಾವ್ಯಾರು ಏನು ಮಾಡಿಲ್ಲ. ಹೊಸದಾಗಿ ಬಂದಿರೋ ಈ ಕಬೀರ್ ಶೇಖಾವತ್ ಅನ್ನೋ ಕಾನ್ಸ್ಟೇಬಲ್ ನಿಮ್ಮ ಮಗನನ್ನ ಲಾಕಪ್ ನಲ್ಲಿ ಹಾಕಿದ್ದಾನೆ. ನಮ್ಮನ್ನ ಏನು ಮಾಡ್ಬೇಡಿ. ಏನು ಕಬೀರ್ ಶೇಖಾವತ್ತ? ಹೌದು, ನಾನು ಇವ್ರನ್ನ ಲಾಕಪ್ ಹಾಕಿದ್ದು. ಅಲ್ಲೇ ಇವ್ರಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿದೀನಿ. ಕಬೀರ್ ಸರ್, ನೀವಿಂತ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಮಕ್ಕಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇವ್ರಿಗೆ ನೀವ್ ಯಾರು ಅಂತ ಗೊತ್ತಿರ್ಲಿಲ್ಲ. ಅಪ್ಪ, ನೀವ್ ಈ ಸಾಮಾನ್ಯ ಕಾನ್ಸ್ಟೇಬಲ್ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ? ಹಾಗಿದ್ರೆ ಇಷ್ಟು ದೊಡ್ಡ ಗೂಂಡಾಗಳೇ ಕಬೀರ್ ಅಂದ್ರೆ ಯಾಕೆ ಹೆದರ್ತಾ ಇದ್ರು? ಬಾಂಬ್ ಬ್ಲಾಸ್ಟ್ ಬಗ್ಗೆ ಕಬೀರ್ಗೆ ಮೊದ್ಲೇ ಹೇಗ್ ಗೊತ್ತಿತ್ತು? ಅಸಲಿಗೆ ಈ ಕಬೀರ್ ಶೇಖಾವತ್ ಯಾರು? ಈ ಎಲ್ಲ ರಹಸ್ಯಗಳಿಗೆ ಉತ್ತರ ಸಿಗೋದು ಒಂದೇ ಒಂದು ಜಾಗದಲ್ಲಿ. ಮುಂದೇನಾಯ್ತು ಅನ್ನೋದನ್ನ ತಿಳ್ಕೋಬೇಕಾದ್ರೆ ಮುಂದಿನ ಎಪಿಸೋಡ್ ನ ಪಾಕೆಟ್ ಎಫ್ಎಂ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಾತ್ರ ನೋಡಿ. ಈ ರೀತಿಯ ಕಥೆಗಳನ್ನ ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ.